ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ನಮಸ್ಕಾರ. ಎಲ್ಲ ರೈತ ಸಹೋದರರಿಗೆ ನಮಸ್ಕಾರ. ಇವತ್ತು ಏನು ಮೆಕ್ಕೆಜೋಳ ಖರೀದಿ ಕೇಂದ್ರ ಏನು ಸ್ಥಾಪನೆ ಮಾಡಿದ್ದಾರೆ ಸರ್ಕಾರ, ಏನು KMF ನಲ್ಲಿ ಇರ್ತಕ್ಕಂಥ ಏನು ಅರ್ಜಿಗಳನ್ನು ಕೂಡ ತಗೊಂಬ ಕಾರ್ಯಕ್ರಮ KMF ನಲ್ಲಿ ಬಳ್ಳಾರಿಯಲ್ಲಿ ಮಾಡ್ತಾ ಇದ್ದಾರೆ. 1 kg ಶಾಂಪಲ್ ತಗೊಂಡ್ಮೇಲೆ ಅಲ್ಲಿ ಸೆಲೆಕ್ಷನ್ ಆದಮೇಲೆ ಧಾರವಾಡಕ್ಕೆ ಹೋಗ್ಬೇಕಂತೆ, ಮತ್ತು ಇಲ್ಲಾಂದರೆ ಹಾಸನಕ್ಕೆ ಹೋಗ್ಬೇಕಂತೆ. ಇವೆರಡನ್ನ ಅಲ್ಲಿಗೆ ಹೋದ ಮೇಲೆ ಈ ಶಾಂಪಲ್ಲಿಗೂ ರೈತರು ಬೆಳೆದಂಥ ಮಾಲಿಗೂ ತುಂಬ ವ್ಯತ್ಯಾಸ ಇರುತ್ತೆ. ಆದರೆ ಅಲ್ಲಿ ಹೋದ್ಮೇಲೆ ರಿಜೆಕ್ಟ್ ಆದರೆ ಏನಾಗುತ್ತೆ ಪರಿಸ್ಥಿತಿ? ಇಲ್ಲೇ ಖರೀದಿ ಆಗಬೇಕು, ಬಳ್ಳಾರಿಯಲ್ಲೇ ಖರೀದಿ ಕೇಂದ್ರ ಆಗಿ ಬಳ್ಳಾರಿಯಲ್ಲಿ ಆಗುವಂಥ ಕಾರ್ಯಕ್ರಮ ಸರ್ಕಾರ ಮಾಡಬೇಕು. ಇದನ್ನು ಕೂಡ ಕೇವಲ 50 ಕ್ವಿಂಟಲ್ ತಗೊಳ್ತಾ ಇದ್ದೀರಿ. 50 ಕ್ವಿಂಟಲನ್ನು ಸ್ವಂತ ಖರ್ಚಿನಲ್ಲಿ ರೈತರು ಒಯ್ಯಬೇಕಂದ್ರೆ 1 ಕ್ವಿಂಟಾಲಿಗೆ ಎಷ್ಟು ಬರುತ್ತಂತ, 1 ಕ್ವಿಂಟಾಲಿಗೆ 100 ರೂಪಾಯಿ ಖರ್ಚು ಬರುತ್ತೆ ಸ್ವಾಮಿ. ಅಲ್ಲಿ ಒಯ್ದು ಇವತ್ತು 50 ಕ್ವಿಂಟಾಲಿಗೆ 5,000 ಅಲ್ಲೇ ನಷ್ಟ ಮಾಡ್ತಾ ಇದ್ದೀರಿ. ಇದನ್ನ ಕೂಡ ಗಮನ ಹರಿಸಿ ಸರ್ಕಾರ, APMC ಏನು ಮಾರ್ಕೆಟ್ನಿರ ಮಂತ್ರಿಗಳಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ, ಮತ್ತು ಸಿದ್ದರಾಮಯ್ಯ ಈ ರಾಜ್ಯದ ಮುಖ್ಯಮಂತ್ರಿ ಅವರಿಗೆ ಮನವಿಯನ್ನು ಮಾಡ್ತಾ ಇದ್ವಿ. ರೈತ ಬಳ್ಳಾರಿಯಿಂದ ಹಳ್ಳಿಯಿಂದ ಧಾರವಾಡಕ್ಕೆ ಸುಮಾರು 300 ಕಿಲೋಮೀಟರ್ ಆಗುತ್ತೆ, ಮತ್ತೆ ಹಾಸನಕ್ಕೆ 450 ಕಿಲೋಮೀಟರ್ ಆಗುತ್ತೆ. ಎಷ್ಟು ಖರ್ಚು ಬರುತ್ತೆ ಅಂತ ಲೆಕ್ಕ ನೋಡ್ರಿ ಸ್ವಾಮಿ. ನೀವು ಕೊಡ್ತಾ ಇರೋದು ಕೇವಲ 2,400, ಮತ್ತೆ ಕೇವಲ ಒಬ್ಬ ರೈತರಿಗೆ 50 ಕ್ವಿಂಟಲ್. ಇವತ್ತು ಎಕರೆಗೆ 30 ಕ್ವಿಂಟಲ್ ರೈತ ಬೆಳೆದಿದ್ದೀವಿ, ಕನಿಷ್ಠ 100 ಕ್ವಿಂಟಲ್ ಆದ್ರಿಲ್ಲ. ಇದನ್ನ ಗಮನದಲ್ಲಿಟ್ಕೊಂಡು ಈ ವ್ಯವಹಾರ ಆಗಬೇಕು. ಖರೀದಿ ಕೇಂದ್ರ ಸ್ಪಷ್ಟತೆ ಆಗಬೇಕು, ಅದು ಬಳ್ಳಾರಿಯಲ್ಲೇ ಖರೀದಿ ಕೇಂದ್ರ ಆಗ್ಬೇಕಂತೇಳಿ ಅವರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ. ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.